ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿಧನ ಆಗಿರುವಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗ್ತದೆ. ಜೊತೆಗೆ ಸಾರ್ವಜನಿಕ ದರ್ಶನಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಲಾಗ್ತಾ ಇರುವಂಥದ್ದು. ನಾವೀಗ ರೇವಣ್ಣ ಅವರ ನಿವಾಸದ ಮುಂಭಾಗ ಇದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಈ ಮುಖ್ಯ ರಸ್ತೆ ಏನಿದೆ ಆ ಮುಖ್ಯ ರಸ್ತೆಯನ್ನ ಸಂಪೂರ್ಣವಾಗಿ ಬಂಧನ ಮಾಡಲಾಗಿರುವಂಥದ್ದು. ಜೊತೆಗೆ ಸಾರ್ವಜನಿಕ ದರ್ಶನಕ್ಕೆ ಅನುಕೂಲ ಆಗಲಿ ಎಂಬ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಈ ಒಂದು ಬ್ಯಾರಿಕೇಡ್ನ ಒಳಭಾಗದಿಂದ ಬಂದು ಈ ಒಂದು ಮನೆಯ ಮುಂಭಾಗದಿಂದ ಸಾರ್ವಜನಿಕರು ತೆರಳಿ ಅವರ ಮನೆಯ ಮುಂಭಾಗದಲ್ಲಿ ಚೆನ್ನಮ್ಮ ಅವರ ಮೃತದೇಹವನ್ನು ಇಡಲಾಗ್ತದೆ. ಅಲ್ಲಿ ಅವರ ದರ್ಶನವನ್ನು ಪಡೆದು ಆ ಮನೆಯ ಪಕ್ಕದಲ್ಲಿರುವಂತಹ ಒಂದು ಚೌಟ್ರಿ ಏನಿದೆ ಅಲ್ಲಿಂದ ಎಕ್ಸಿಟ್ ಅನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಪೊಲೀಸರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮನೆ ಬಳಿ. ಜೊತೆಗೆ ಮನೆಯ ಸುತ್ತಮುತ್ತ ಸಾವಿರಕ್ಕೂ ಅಧಿಕ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಿರುವಂಥದ್ದು. ಹೇಳಿ ಕೇಳಿ ದೇವೇಗೌಡರ ಶಕ್ತಿ ಕೇಂದ್ರ ಹಾಸನ, ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚೆನ್ನಮ್ಮ ಅವರ ಮೃತದೇಹ ಈ ಒಂದು ರೇವಣ್ಣ ಅವರ ನಿವಾಸಕ್ಕೆ ಬರುತ್ತೆ. ಇಲ್ಲಿ ಎಲ್ಲ ರೀತಿಯ ತಯಾರಿಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಖುದ್ದು ರೇವಣ್ಣ ಮತ್ತು ಭವಾನಿ ಅವರು ಇರ್ಬೋದು, ಜೊತೆಗೆ ಹಾಸನದ DC ಮತ್ತು ಹಾಸನದ SP ಅವರ ನೇತೃತ್ವದಲ್ಲಿ ಒಂದು ಪರಿಶೀಲನೆ ಕೂಡ ನೀಡಲಾಗಿರುವಂಥದ್ದು. IG ಬೋರ್ಲಿಂಗಯ್ಯ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಅಂತಿಮ ಹಂತದ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯ ತೊಡಕು ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಹಾಸನ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿಧನ ಆಗಿರುವಂಥದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗ್ತದೆ. ಜೊತೆಗೆ ಸಾರ್ವಜನಿಕ ದರ್ಶನಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಲಾಗ್ತಾ ಇರುವಂಥದ್ದು. ನಾವೀಗ ರೇವಣ್ಣ ಅವರ ನಿವಾಸದ ಮುಂಭಾಗ ಇದ್ದೇವೆ. ಇಲ್ಲಿ ಸಂಪೂರ್ಣವಾಗಿ ಸಾರ್ವಜನಿಕರ ದರ್ಶನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುವಂಥದ್ದು. ಪ್ರಮುಖವಾಗಿ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು, ಈ ಮುಖ್ಯ ರಸ್ತೆ ಏನಿದೆ ಆ ಮುಖ್ಯ ರಸ್ತೆಯನ್ನ ಸಂಪೂರ್ಣವಾಗಿ ಬಂಧನ ಮಾಡಲಾಗಿರುವಂಥದ್ದು. ಜೊತೆಗೆ ಸಾರ್ವಜನಿಕ ದರ್ಶನ ಅನುಕೂಲ ಆಗಲಿ ಎಂಬ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಈ ಒಂದು ಬ್ಯಾರಿಕೇಡ್ನ ಒಳಭಾಗದಿಂದ ಬಂದು ಈ ಒಂದು ಮನೆಯ ಮುಂಭಾಗದಿಂದ ಸಾರ್ವಜನಿಕರು ತೆರಳಿ ಅವರ ಮನೆಯ ಮುಂಭಾಗದಲ್ಲಿ ಚೆನ್ನಮ್ಮ ಅವರ ಮೃತದೇಹವನ್ನು ಇಡಲಾಗ್ತದೆ. ಅಲ್ಲಿ ಅವರ ದರ್ಶನವನ್ನು ಪಡೆದು ಆ ಮನೆಯ ಪಕ್ಕದಲ್ಲಿರುವಂತಹ ಒಂದು ಚೌಟ್ರಿ ಏನಿದೆ ಅಲ್ಲಿಂದ ಎಕ್ಸಿಟ್ ಅನ್ನು ಮಾಡಲಾಗಿರುವಂಥದ್ದು. ಜೊತೆಗೆ ಪೊಲೀಸರು ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಮನೆ ಬಳಿ. ಜೊತೆಗೆ ಮನೆಯ ಸುತ್ತಮುತ್ತ ಸಾವಿರಕ್ಕೂ ಅಧಿಕ ಪೊಲೀಸರನ್ನು ಕೂಡ ನಿಯೋಜನೆಯನ್ನು ಮಾಡಿರುವಂಥದ್ದು. ಹೇಳಿ ಕೇಳಿ ದೇವೇಗೌಡರ ಶಕ್ತಿ ಕೇಂದ್ರ ಹಾಸನ, ಇಲ್ಲಿ ಸಾಕಷ್ಟು ಜನ ಅಭಿಮಾನಿಗಳಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಚೆನ್ನಮ್ಮ ಅವರ ಮೃತದೇಹ ಈ ಒಂದು ರೇವಣ್ಣ ಅವರ ನಿವಾಸಕ್ಕೆ ಬರುತ್ತೆ. ಇಲ್ಲಿ ಎಲ್ಲ ರೀತಿಯ ತಯಾರಿಗಳು ಕೂಡ ಭರದಿಂದ ಸಾಗ್ತಾ ಇರುವಂಥದ್ದು. ಖುದ್ದು ರೇವಣ್ಣ ಮತ್ತು ಭವಾನಿ ಅವರು ಇರ್ಬೋದು, ಜೊತೆಗೆ ಹಾಸನದ DC ಮತ್ತು ಹಾಸನದ SP ಅವರ ನೇತೃತ್ವದಲ್ಲಿ ಒಂದು ಪರಿಶೀಲನೆ ಕೂಡ ನೀಡಲಾಗಿರುವಂಥದ್ದು. IG ಬೋರ್ಲಿಂಗಯ್ಯ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸಿರುವಂಥದ್ದು. ಅಂತಿಮ ಹಂತದ ಎಲ್ಲ ಸಿದ್ಧತೆಗಳನ್ನು ಮಾಡಲಾಗಿರುವಂಥದ್ದು. ಯಾವುದೇ ರೀತಿಯ ತೊಡಕು ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಹಾಸನ.